ಮಗುಗೆ ಒಂದು ವಿದ್ಯೆ, ಇವ್ರು ತಿಳ್ಕೊಂಡಿರೋದು ಸ್ಕೂಲ್ ಕಳಿಸೋದು, ಅದು ಓಕೆ, ಅದಲ್ರಿ. ತಾಯಿ ತಂದೆ ಆದವರು ಮಗುವಿಗೆ ಮೂಲ ವಿದ್ಯೆಯನ್ನು ಯಾವುದು ಕೊಡಬೇಕಿತ್ತು. ಎರಡನೇದು, ಆ ವಿದ್ಯೆಯನ್ನು ಮಗು ಕೊಡೋದಕ್ಕೆ ತಾಯಿಗೊಂದು ವಿದ್ಯೆ ಬೇಕಾಗತ್ತೆ. ಹೌದು, ಅದು ತಾಯಿ ವಿದ್ಯೆ, ಇದು ಮಗುವಿನ ವಿದ್ಯೆ. ಇವೆರಡು ಕುಟುಂಬದಲ್ಲಿ ಉತ್ಪತ್ತಿ ಮಾಡ್ಕೊಳ್ಬೇಕಾಗಿರತಕ್ಕಂಥ ಮೂಲ ವಿದ್ಯೆ. ತಾಯಿಗೆ ಏನು ಬೇಕಾಗತ್ತೆ ಹಾಗಾದರೆ ವಿದ್ಯೆ? ನಾವು ಎಷ್ಟೋ ಜನ ನಾವು ಓದೇ ಇಲ್ಲಪ್ಪ, ನಾವು ಸಂಸಾರ ಮಾಡಿಲ್ವಾ? ಅಲ್ಲ, ಓದಿರೋರು ಸಂಸಾರ ಮಾಡ್ತಾವ್ರೆ, ಸಕ್ಸಸ್ ಆಗಿಲ್ಲ. ಓದದೇ ಇರೋರು ಸಂಸಾರ ಮಾಡ್ತಾವ್ರೆ, ಸಕ್ಸಸ್ ಆಗಿಲ್ಲ. ಹೌದಾ? ಇಲ್ಲಿ ಸಂಸಾರಕ್ಕೆ ಓದು ಅನ್ನೋ ಪ್ರಶ್ನೆ ಅಲ್ಲ. ಸಂಸಾರದ ಮೂಲ ವಿದ್ಯೆ ಯಾವುದು ಅಂದರೆ ಹೇಳಕ್ಕಾಗತ್ತೆ, ಕಷ್ಟ ಅಲ್ಲಮ್ಮ. ಯಾವುದು ಅಂತ ಹೇಳೋದು? ಇದರ ಮೂಲ ಸತ್ಯ, ಸಂಸಾರ ಬಂಧನದಿಂದ ಮುಕ್ತಿ ಹೊಂದುವ ವಿದ್ಯೆ ಬೇಕು ಹೆಣ್ಣಿಗೆ. ಮದುವೆ ಆದ ಹೆಣ್ಣಿಗೆ ಮಗು ಇನ್ನೂ ಆಗಿರಲ್ಲ. ಆ ಒಂದು ಸಂಸಾರ ಅಂದ ತಕ್ಷಣ ಎಲ್ಲರೂ ಎದುರಿಸ್ಬಿಟ್ಟಿರ್ತಾರೆ. ಅಯ್ಯೋ, ಕಟ್ಕೊಂಡು ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಭಗವಂತ ಯಾವತ್ತಪ್ಪ ಸೆರೆ ಬಿಡಿಸ್ತೀಯಾ? ಎಷ್ಟು ಜನ ಹೇಳ್ತಾರೆ ಈ ವಿಷಯನ. ಹೌದಾ? ಈ ಬಂಧನ ಅನ್ನೋದು ಸರಿನಾ? ಮಹಾ ಅಪರಾಧ. ಬಂಧನ ಅನ್ನೋದು ತುಂಬ ಘೋರ ಅಪರಾಧ ಇದು. ಅಲ್ಲ ಸ್ವಾಮಿ, ನಾವು ಅನುಭವಿಸ್ತಾ ಇದ್ದೀವಿ, ನೀವು ಏನು ಹಿಂಗೆ ಹೇಳ್ಬಿಟ್ರೆ ನಾವು ಮತ್ತೆ ಇನ್ನಿಂಗೆ ಹೇಳ್ಬೇಕದನ್ನ. ಹೌದಲ್ಲ? ನಾವು ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೀವಿ, ಮದುವೆ ಮಾಡ್ಕೊಂಡು, ಬಂಧನ ತಾನೇ ಅದು? ಸುಖನಾ? ಸುಖ ಸಿಕ್ಕಿಲ್ವಲ್ಲ. ಇದು ಇಲ್ಲಿವರೆಗೂ ಇದಕ್ಕೆ ಉತ್ತರ ಯಾರಿಗೂ ಸಿಕ್ಕಿಲ್ಲ, ಸಿಗೋದೂ ಇಲ್ಲ. ಯಾಕೆ ಅಂದರೆ ಪ್ರಶ್ನೆ ಏನು ಅಂತಾನೆ ಅರ್ಥ ಆಗಿಲ್ಲ. ಮದುವೆ ಎಂದರೆ ಏನು, ಸಂಸಾರ ಎಂದರೆ ಏನು? ಇಲ್ಲ, ನಮ್ಮಪ್ಪ ಹೇಳ್ದ ಮಾಡ್ಕೊಂಡೆ ಅಷ್ಟೇ ಅಲ್ವಾ? ಇಲ್ಲ, ಇದು ತಪ್ಪಾಗಿರುವ ಕಾರಣ ನಾವು ಅನುಭವಿಸ್ತಾ ಇದ್ದೀವಿ. ಜೊತೆಗೆ ಮಕ್ಕಳಿಗೂ ಅನುಭವಿಸೋಕ್ಕೆ ನಾವೇ ಅಪ್ಲಿಕೇಶನ್ ಹಾಕಿದ್ದೀವಿ ಗೊತ್ತಿಲ್ಲದೆ. ಮಗು ಚೆನ್ನಾಗಿರಬೇಕು ಅಂತ ಹೇಳ್ತಾರೆ, ಆದರೆ ಅಪ್ಲಿಕೇಶನ್ ಹಾಕಿರೋದು ರಾಂಗ್ ಅಪ್ಲಿಕೇಶನ್. ಮಗು ಮುಂದಕ್ಕೆ ಹೋಗಲೇಬಾರ್ದು. ಆಮೇಲೆ ಅವರೇ ಹುಡುಕ್ತಾರೆ, ಯಾಕೆ ನನ್ನ ಮಗ ಹಿಂಗಾದ, ಯಾಕೆ ನನ್ನ ಮಗ ಡಲ್ ಆದ, ಯಾಕೆ ನನ್ನ ಮಗಳು ಹಿಂಗಾದ, ಅವರೇ ಹುಡುಕ್ತಾರೆ. ಸೊ ಈ ಗೊಂದಲನೇ ಸಂಸಾರದ ಬಂಧನ. ದಟ್ ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಸಂಸಾರ ಅನ್ನೋದು ಸಂಸ್ಕಾರ.